ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತು ನಮ್ಮ ದೀಸಾ ಭಾಷೆನಲ್ಲಿ ಶ್ರೀರಾಮನವಮಿ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹ್ಯಾಪಿ ರಾಮನವಮಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಅಂಗಡಿ ಓಪನ್ ಆಗಿ 3 ವರ್ಷದ ಮೇಲಾಯಿತು. ಸೊ 3 ವರ್ಷದಿಂದನೂ ನಾವು ಇಲ್ಲಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಷ್ಣುವಿನ 7ನೇ ಅವತಾರನೇ ಈ ಶ್ರೀರಾಮಚಂದ್ರಂದು. ಅಯೋಧ್ಯೆಯಲ್ಲಿ ಕರೆಕ್ಟಾಗಿ 12 ಗಂಟೆ 4 ನಿಮಿಷಕ್ಕೆ ಸೂರ್ಯ ತಿಲಕ ಅಂತ ಹೇಳಿ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಶ್ರೀರಾಮಚಂದ್ರರ ಮೂರ್ತಿಯ ಹಣೆಯ ಮೇಲೆ ತಿಲಕದಂತೆ ಆ ಸೂರ್ಯನ ಕಿರಣ ಬಿದ್ದಿರುತ್ತೆ. ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ನಿಮಗೆ ಶ್ರೀರಾಮಚಂದ್ರನ ಹಾಡು ಕೇಳಿದ್ರೆ 2 ಕಣ್ಣಲ್ಲಿ ಯಾವಾಗಲೂ ನೀರು ಬರುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಇದೇ ರೀತಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕಾಗಲ್ಲ ಅಂತ ಅಂದಾಗ ಈ ಹಾಡನ್ನು ಕಂಪ್ಲೀಟಾಗಿ ಕೇಳ್ತಾ ನಿಮ್ಮನ್ನು ನೀವು ಕಣ್ಮುಚ್ಕೊಂಡು ಆಲಿಸಿ. ಎಷ್ಟು ಚೆನ್ನಾಗಿ ನಿಮ್ಮ ಕಣ್ಣಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿರುವಂಥ ದುಃಖ ಆಗಿರ್ಬೋದು, ಏನಾದರೂ ಒಳಗಡೆ ಹೇಳ್ದೆ ಇಟ್ಕೊಂಡಿರೋವಂಥ ವಿಷಯಗಳೆಲ್ಲ ಕಣ್ಣೀರಿನ ಮುಖಾಂತರ ಹೊರಗೆ ಬರುತ್ತೆ. ನಂಗೆ ನಿಜವಾಗ್ಲೂ ಇದು ತುಂಬಾ ಇಷ್ಟವಾಗಿರುವಂಥ ಒಂದು ಹಾಡು. ದಿನನಿತ್ಯ ನಾವು ಮಲಗೋ ಮೊದಲು ಜೈ ಶ್ರೀರಾಮ್ ಅಂತ ಹೇಳಿನೇ ಮಲಗೋದು. ನಾವು ಹೇಳಲಿಲ್ಲ ಅಂದರೆ ಸಚ್ಚು ಒಂದ್ಸತಿ ಫೋನ್ ಆದರೂ ಮಾಡಿ ನಾವು ಹೊರಗಡೆ ಇದ್ರೆ ನೆನಪಿಸ್ತಾನೆ, ಅಮ್ಮ ಜೈ ಶ್ರೀರಾಮ್, ಗುಡ್ ನೈಟ್, ಹುಷಾರಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ರಾಮ ಸಕ್ಕರೆ, ಹೃದಯವೆಂಬ ಮಡಿಕೆಯಲ್ಲಿ ಬುದ್ಧಿಯಿಂದ ಪಾಕ ಮಾಡಿ ಹರಿವಳಕ್ಕೆ ಬೆಳೆಸಿರೋ, ಬುದ್ಧಿಯಿಂದ ಪಾಕ ಮಾಡಿ ಹರಿವಳಕ್ಕೆ ಜ್ಯೂಸ್ ಇದೆ. ಮೇಡಮ್ ಇಲ್ಲಿದ್ದಾರೆ. ಇನ್ಯಾರಿಗಪ್ಪ? ನಾನು ಹೋದ ವರ್ಷ ಸಿಕ್ಕಾಪಟ್ಟೆ ಜೋರಾಗಿ ಮಾಡಿದ್ವಿ. ದೊಡ್ಡ ಪಾತ್ರೆಗಳಲ್ಲಿ ನೀರು ಮಜ್ಜಿಗೆ, ದೊಡ್ಡ ಇದರಲ್ಲೆಲ್ಲ ಕೋಸಂಬರಿ ಮಾಡಿದ್ವಿ. ಬಟ್ ಈ ಸತಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಹೋದ ಸತಿ ನಾವು ಕರೆದು ಎಲ್ಲರನ್ನೂ ಕೊಡ್ತಾ ಇದ್ವಿ. ಅದಕ್ಕೋಸ್ಕರ ಈ ಸತಿ ಒಂದು 50ರಿಂದ 60 ಜನಕ್ಕೆ ಸಾಕು ಅಂತ ಹೇಳಿ ಮಾಡಿದ್ವಿ. ವೇಸ್ಟ್ ಮಾಡೋದು ಬೇಡ ಅಂತ. ಲಾಸ್ಟ್ ಸತಿ ತುಂಬ ಲಾಡು ತರಿಸಿ ಸಿಕ್ಕಾಪಟ್ಟೆ ವೇಸ್ಟ್ ಆಗಿತ್ತು. ಸೊ ಈ ರೀತಿ ನಾವು ನಮ್ಮ ಆಚರಣೆಯನ್ನು ಮಾಡಿದ್ವಿ. ನೀವೆಲ್ಲ ಹೇಗೆ ಮಾಡಿದ್ವಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕೃಷ್ಣ ಪರಮಾತ್ಮ ಕಿ ಊರಿ ಬೋಲೋ ಶ್ರೀ ರಾಮಚಂದ್ರ ಕಿ, ಪವನ ಸುತ ಹನುಮಾನ್ ಕಿ.